ಆಕಾಶವಾಣಿ ಹೊಸಪೇಟೆ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ TB ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರು. ಡಾಕ್ಟ್ರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮಸ್ಕಾರ ಸೋಮೇಶ್ ಅವರೇ. ಸರ್, ಬಹಳ ಮುಖ್ಯವಾಗಿ TB ಇದು ತುಂಬ ಜನರಲ್ಲಿ ಕಾಡ್ತಾ ಇದೆ. ಭಾಳಷ್ಟು ಜನ ಇದನ್ನು ಎದುರಿಸ್ತಾ ಇದ್ದಾರೆ, ಮಕ್ಕಳು, ವೃದ್ಧರು, ಯುವಕರಾಗಿರ್ಬೋದು. ಈ TB ಅಂದರೆ ಏನು ಸರ್ ಆ್ಯಕ್ಚುಲಿ? ಮೊದಲನೇದಾಗಿ TB ಅಂತಂದರೆ ಇದೊಂದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ. ಇದನ್ನು ನಾವು ವೈಜ್ಞಾನಿಕವಾಗಿ ಗ್ರಾಮ್ ಪಾಸಿಟಿವ್ ಮತ್ತು ಆಸಿಡ್ ಫಾಸ್ಟ್ ಬ್ಯಾಸಿಲೈ ಅಂತ ಕರಿತೀವಿ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ, ಮುಖ್ಯವಾಗಿ ಶ್ವಾಸಕೋಶದಿಂದನೇ ಹರಡತಕ್ಕಂಥ ಒಂದು ಪ್ರಮುಖವಾದ, ಶ್ವಾಸಕೋಶಕ್ಕೇ ಕಾಯಿಲೆ ತರ್ತಕ್ಕಂಥ ಒಂದು ಪಿಡುಗು ಅಂತ ನಾವು ಹೇಳ್ಬೋದು. ಇದರ ಮೂಲ ಏನು ಸರ್, ಹೇಗೆ? ಇದಕ್ಕೆ ನಾವು ಮೊದಲನೇದಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಏನಿದೆ ಬ್ಯಾಸಿಲೈ ಇದೆ, ಇದು ಭಾಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಸಿಲೈ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಆವಾಗ ನಮಗೆ ಇದು ಯಾಕೆ ಈ ರೀತಿ ಹರಡ್ತಿದೆ, ಇದ್ರದ್ದು ಮೂಲ ಏನು ಅನ್ನೋದೊಂದು ನಮಗೆ ಒಂದು ಗಂಭೀರವಾಗಿ ಪರಿಗಣಿಸುವಂಥ, ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕಾಯಿಲೆ. ಸೊ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮೊದಲನೇದಾಗಿ ಏನಂತಂದ್ರೆ, ಎಲ್ಲಾ ಬ್ಯಾಕ್ಟೀರಿಯಾನು 1-2 ನಿಮಿಷದಲ್ಲಿ ಮಲ್ಟಿಪ್ಲೈ ಆಗ್ಬಿಡುತ್ತೆ. ಅಂದ್ರೆ ಒಂದಿರ್ತಕ್ಕಂಥ ಬ್ಯಾಕ್ಟೀರಿಯಾ 2 ಆಗ್ಬಿಡುತ್ತೆ. ಈ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅಂದ್ರೆ ನಿಧಾನಕ್ಕೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ. ಇದು ಇದ್ರದ್ದು ಸ್ಪೆಷಾಲಿಟಿ. ಸೊ ಇದು ಏನು ಮಾಡುತ್ತೆ ಅಂತಂದರೆ, 2 ದಿವಸ ಆದಮೇಲೆ ಮಲ್ಟಿಪ್ಲೈ ಆಗುತ್ತೆ. ಸೊ 48 ಅವರ್ಸಿಗೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಇದು. ಸೊ ಇದ್ರ ವಿಶೇಷತೆ ಏನಂತಂದರೆ, ಎಲ್ಲಾದರೂ ಹೋಗಿ, ಅಂದರೆ ಇದು ಏನು ಲಂಗ್ಸಲ್ಲಿ ಮೊದಲನೇ ಮನೆ ಇದ್ರದ್ದು ಲಂಗ್ಸ್ ಆ್ಯಕ್ಚುಲಿ. ಸೊ ಶ್ವಾಸಕೋಶದಿಂದ ಆಡ್ತಕ್ಕಂಥ ಕಾಯಿಲೆ ಅದನ್ನು. ಸೊ ಲಂಗ್ಸಲ್ಲಿ ಅಥವಾ ಮತ್ತು ಅದು ಲಿಂಪ್ ನೋಡ್ ಅಂತಿರುತ್ತೆ, ಅಲ್ಲಿ ಹೋಗಿ ಇದೇನು ಸೇರ್ಕೊಳ್ತದೆ, ನಿಧಾನಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಏನು ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೋ, ಆ ಡಿಫೆನ್ಸ್ ಸಿಸ್ಟಮ್ಗೆ ಒಳಪಡೋದಕ್ಕೆ ಭಾಳಷ್ಟು ಸಮಯಾವಕಾಶ ತಗೊಳುತ್ತೆ. ಸೊ ಯಾಕಂತಂದರೆ ಇದು ನಿಧಾನಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ, ಸೊ ಕಾಯಿಲೆ ಲಕ್ಷಣಗಳಾಗಲಿ ಅಥವಾ ಇನ್ಫೆಕ್ಷನ್ ಆಗಲಿ ಭಾಳ ನಿಧಾನಕ್ಕೆ ಬರ್ತಕ್ಕಂಥ ಒಂದು ಕಾರಣದಿಂದ ಇದಕ್ಕೆ. ಸೊ ಇದಕ್ಕೆ ನಾವು ರಿಸರ್ವೈರ್ ಅಂತ ಹೇಳಿದ್ರೆ, ಅಂದರೆ ನೀವು ಕೇಳಿದ್ರಿ ಯಾರು ಇದಕ್ಕೆ ಸೋರ್ಸ್ ಏನು ಅಂತ ಕೇಳ್ತಾ ಇದ್ರಿ. ರಿಸರ್ವೈರ್ ಅಫ್ಕೋರ್ಸ್ ನಮ್ಮಲ್ಲಿರ್ತಕ್ಕಂಥ ಪೇಷಂಟ್ಸ್, ಅಂದರೆ ಏನು ರೋಗಿಗಳಂತ ನಾವು ಹೇಳ್ತೀವಿ, ಅವರೇ ನಮ್ಮ ರಿಸರ್ವೈರ್. ಅವರಿಂದನೇ ಈ ಕಾಯಿಲೆ ಹರಡುತ್ತೆ. ಯಾರಿಗೆ ಶ್ವಾಸಕೋಶದ ಟ್ಯೂಬರ್ಕ್ಯುಲೋಸಿಸ್ ಇರುತ್ತೋ, ಕ್ಷಯ ಇರುತ್ತೋ, ಅವರಿಂದನೇ ಈ ಕಾಯಿಲೆ ಪ್ರಸಾರ ಆಗುತ್ತೆ. ಇದನ್ನ ಗಂಭೀರವಾಗಿ ಪರಿಗಣಿಸಲಿ. ಸೊ ಇದೊಂದು ಗಂಭೀರವಾಗಿರ್ತಕ್ಕಂಥ ಮತ್ತೆ ನೋಟಿಫೈಯಬಲ್ ಡಿಸೀಸ್ ಇದು. ಈಗ ಯಾರೇ ಟ್ಯೂಬರ್ಕ್ಯುಲೋಸಿಸ್ನ ಡಯಾಗ್ನೋಸ್ ಮಾಡಿ ಅದನ್ನು ಟ್ರೀಟ್ ಮಾಡ್ತಾರಂತಂದರೆ, ಅದು ಪ್ರೈವೇಟಲ್ಲಿ ಇರ್ಬೋದು, ಗೌರ್ಮೆಂಟಲ್ಲಿ ಇರ್ಬೋದು, ಇಟ್ ಈಸ್ ಎ ನೋಟಿಫೈಬಲ್ ಡಿಸೀಸ್ ಸಿನ್ಸ್ 2015. ಆವಾಗಿಂದ ಇದನ್ನು ಭಾರತ ಸರ್ಕಾರದವರು ನೋಟಿಫೈಬಲ್ ಡಿಸೀಸ್ ಅಂತೇಳಿ ಮಾಡಿದ್ದಾರೆ. ಸರ್, ಇದರ ಲಕ್ಷಣಗಳಾದರೂ ಹೇಗಿರುತ್ತೆ, ಹೇಗೆ ಪತ್ತೆ ಹಚ್ಚಬೇಕು? ಸೊ ಮೊದಲನೇದಾಗಿ ನಾವು ಲಕ್ಷಣಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾವು ಒಂದೇ ಮಂತ್ರ ಹೇಳ್ತೀವಿ ಎಲ್ಲರಿಗೂ, ಅಂದರೆ ಎಲ್ಲ ಪಬ್ಲಿಕ್ಕಿಗೂ ಒಂದೇ ಮಂತ್ರ. ಏನು ಮಂತ್ರ ಅಂತಂದರೆ, ಯಾರಿಗೆ 2 ವಾರ ಅಥವಾ 2 ವಾರಕ್ಕಿಂತ ಹೆಚ್ಚಿಗೆ ಯಾರಿಗೆ ಕೆಮ್ಮಿರುತ್ತೋ ಅಂಥವ್ರಿಗೆ ನೀವು ಕಫ ಪರೀಕ್ಷೆಯನ್ನು ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ರಿ ಅಂತ. ಸೊ ಇದೇ ಒಂದು ಪ್ರಮುಖವಾದ ಲಕ್ಷಣ. ಬೇರೆ ಇತರೆ ಲಕ್ಷಣಗಳು ಇರುತ್ತೆ. ಸೊ ಇತರೆ ಲಕ್ಷಣಗಳು ಭಾಳಷ್ಟು ಗಮನ ಹರಿಸೋದಕ್ಕಿಂತ ಇಂಪಾರ್ಟೆಂಟು, ಈ ಲಕ್ಷಣ ಭಾಳ ಇಂಪಾರ್ಟೆಂಟು. ಯಾಕೆ ಈ ಲಕ್ಷಣ ಇಂಪಾರ್ಟೆಂಟ್ ಅಂದರೆ, ಬರ್ತಕ್ಕಂಥ ಕ್ಷಯದಲ್ಲಿ ಮೋರ್ ದ್ಯಾನ್ 85%, 85%ಗಿಂತ ಹೆಚ್ಚಿಗೆ ಇರತಕ್ಕಂಥ ಕ್ಷಯ ಶ್ವಾಸಕೋಶಕ್ಕೆ ಹರಡತಕ್ಕಂಥ ಕ್ಷಯನೇ. ಸೊ ಹಾಗಾಗಿ ಯಾರಿಗೆ 2 ವಾರ ಅಥವಾ 2 ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿರುತ್ತೋ, ಯಾರೇ ಆಗಿರಲಿ, ಅದು 6 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಅವರದ್ದು ನಾವು ಕಫ ಪರೀಕ್ಷೆನ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾಗತ್ತೆ. ಸೊ ಅವಾಗ ಯುವಕರಿರಲಿ, ವಯಸ್ಸಾದವರು ಇರಲಿ, ಯಾರೇ ಆಗಿರಲಿ, ಅದನ್ನು ನಾವು ಕಫ ಪರೀಕ್ಷೆ ಮಾಡಿಸೋದ್ರ ಮೂಲಕ ಬೇಗನೆ ನಾವು ಪತ್ತೆ ಹಚ್ಬೋದು. ಎರಡನೇದಾಗಿ ಈ ಲಕ್ಷಣಗಳನ್ನು ನಾವು ಏನು ಹೇಳ್ತೀವಿ ಅಂತಂದರೆ, ಒಂದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ. ಅಂದರೆ ರಾತ್ರಿ ಹೊತ್ತು ಮಲಗಿದಾಗ ತುಂಬ ಬೆವರಿಕೆ ಬರೋದು, ಸಂಜೆ ಹೊತ್ತಲ್ಲಿ ಜ್ವರ ಜಾಸ್ತಿ ಆಗೋದು, ಅಥವಾ ಅವಾಗವಾಗ ಜ್ವರ ಬಂದು ಕಡಿಮೆ ಆಗ್ತಕ್ಕಂಥದ್ದು ಇರೋದು. ನಾವು ಕೆಮ್ಮಿನ ಬಗ್ಗೆ ಮಾತಾಡಿದ್ವಿ. ಇಲ್ಲ ಅಂತಂದರೆ ಅತಿಯಾಗಿ ಜ್ವರ ಬಂದು ತಲೆನೋವು ಬರ್ತಕ್ಕಂಥದ್ದು. ಅಂದರೆ ಈಗ ನಾವು ಮೆನಿಂಜಲ್ TB ಇತ್ತಂದರೆ ತುಂಬ ಹೆಡ್ಡೇಕ್ ಬಂದು ಜ್ವರ ಬರ್ತಕ್ಕಂಥದ್ದು. ಅದಾದಮೇಲೆ ಅದು ಇನ್ನೂ ಲಕ್ಷಣಗಳು ಜಾಸ್ತಿ ಆಗ್ತಾರೆ, ಕನ್ವಲ್ಷನ್ಸ್ ಬರ್ಬೋದು, ಎಚ್ಚರ ತಪ್ಪಬೋದು. ಸೊ ಆ ಥರ. ಸೊ ಆ TB ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗಿ ಇದಾಗುತ್ತೆ. ಈಗ ಅಕಸ್ಮಾತಾಗಿ ನೀ ಜಾಯಿಂಟ್ ಅಂದರೆ ಮೊಣಕಾಲಿಗೆ ಏನಾದರೂ ಅಕಸ್ಮಾತ್ TB ಬಂತಂದರೆ,
ಸೊ ಅಂಥ ಒಂದು ಸಮಯದಲ್ಲಿ ಮೊಣಕಾಲು ಊದ್ಕೊಳ್ಳುತ್ತೆ, ನೋವಾಗುತ್ತೆ, ಸೊ ಆ ಥರ. ಸೊ ಆ ಲಕ್ಷಣಗಳು ಬೇರೆ ಇರುತ್ತೆ. ಬಟ್ ಜನರಲೈಸ್ಡ್ ಸಿಂಪ್ಟಮ್ಸ್ ಅಂದರೆ ಮೊದಲನೇದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ಊಟ ಸೇರದೇ ಇರೋದು, ಸಾಯಂಕಾಲ ಹೊತ್ತಲ್ಲಿ ಜ್ವರ ಬರೋದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಅಂದರೆ ತುಂಬ ರಾತ್ರಿ ಬೆವರಿಕೆ ಆಗೋದು, ಇವೆಲ್ಲ ನಾರ್ಮಲ್ ಲಕ್ಷಣಗಳು. ಆ ಒಂದು ಜಾಗ ಅಂದರೆ ಟಿ ಬಿ ಎಲ್ಲಿ ಬರುತ್ತೆ ಆ ಕಾಯಿಲೆ ಜಾಗದ ಮೇಲೆ ಆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗುತ್ತೆ. ಸೊ ಈ ಲಕ್ಷಣಗಳು ಕಂಡುಕೊಂಡಿರೋರು ಎಚ್ಚರವಾಗಿರಬೇಕು. ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ತೋರಿಸಿದ್ರೆ ಸಾಕು. ಈ ಟಿಬಿಯಲ್ಲೂ ಟಿಬಿನಲ್ಲಿ ವಿಧಗಳಂದ್ರೆ ಯಾವ ಪಾರ್ಟಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಅದನ್ನ ನಾವು ಟೈಪ್ಸ್ ಆಫ್ ಟಿಬಿ ಅಂತ ಹೇಳ್ತೀವಿ, ಅಥವಾ ಯಾವ ಚಿಕಿತ್ಸೆಗೆ ಒಳಪಡುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಟೈಪ್ಸ್ ಆಫ್ ಟಿಬಿನ ಹೇಳ್ತೀವಿ. ಸೊ ಮೊದಲನೇದಾಗಿ ನಾವು ಟಿಬಿ ಟೈಪ್ಸ್ ಆಫ್ ಟಿಬಿ ಹೇಳ್ಬೇಕಂತಂದ್ರೆ 85%, ಅದೇ ನಾನು ಹೇಳಿದೆ ಮೊದಲೇ, 85% ಶ್ವಾಸಕೋಶದ ಟಿಬಿನೇ ಇರೋದ್ರಿಂದ ಸೊ ಇದೇ ಬಹಳ ಇಂಪಾರ್ಟೆಂಟ್ ಟಿಬಿ. ಸೊ ಇದನ್ನ ನಾವು ಮೊದಲನೇದು ಟಿಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದಂದ್ರೆ ಲಿಂಫ್ ನೋಡ್ ಅಂತ ಹೇಳ್ತೀವಿ, ಅಂದ್ರೆ ಗಂಟು ಬರ್ತಕ್ಕಂಥದ್ದು. ಇದು ಯೂಶಲಿ ಕುತ್ತಿಗೆನಲ್ಲಿ ಅಥವಾ ಕೊಂಕಳದಲ್ಲಿ ಅಥವಾ ಗ್ರಾಯಿನ್ ಅಂತ ಹೇಳ್ತೀವಿ, ಅಂದರೆ ಇದು ತೊಡೆ ಹಿಂಭಾಗದಲ್ಲಿ. ಸೊ ಆ ಥರ ಒಂದು ಇದರಲ್ಲಿ ಗಂಟು ಬರ್ತಕ್ಕಂಥ. ಸೊ ಲಿಂಫ್ ನೋಡ್ ಟಿ ಬಿ 2 ಮೋಸ್ಟ್ ಕಾಮನೆಸ್ಟು. ಅದಾದ ನಂತರದಲ್ಲಿ ಪ್ಲೂರಲ್ ಟಿ ಬಿ ಅಂತ ಹೇಳ್ತೀವಿ, ಅಂದರೆ ಶ್ವಾಸಕೋಶದ ಪಕ್ಕದಲ್ಲಿ ಏನೊಂದು ಪೊರೆ ಇರುತ್ತೆ, ಶ್ವಾಸಕೋಶನ ಕವರ್ ಮಾಡ್ತಕ್ಕಂಥದ್ದು. ಆ ಪೊರೆಗೆ ಬರ್ತಕ್ಕಂಥ ಟಿ ಬಿ ಕೂಡ ಇವು ಭಾಳಷ್ಟು ಕಾಮನ್ ಟಿ ಬಿಸು. ಇದಾದ ನಂತರ ಟಿ ಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ಹೊಟ್ಟೆಗೆ ಬರ್ಬೋದು, ಅಬ್ಡಮಿನಲ್ ಟಿ ಬಿ ಅಂತ ಹೇಳ್ತೀವಿ. ಮತ್ತು ಗರ್ಭಕೋಶಕ್ಕೆ ಬರ್ಬೋದು, ಅದಕ್ಕೆ ಜೆನೆಟೋ ಯುರಿನರಿ ಟಿ ಬಿ ಅಂತ ಹೇಳ್ತೀವಿ. ನಂತರದಲ್ಲಿ ಜಾಯಿಂಟ್ಸಿಗೆ ಬರ್ಬೋದು, ಅದನ್ನು ಜಾಯಿಂಟ್ ಟಿ ಬಿ ಅಂತ ಹೇಳ್ತೀವಿ. ಅಥವಾ ಸ್ಪೈನಿಗೆ ಬರ್ಬೋದು. ಸ್ಪೈನಿಗೆ ಅಂತಂದರೆ ನಮ್ಮ ಬೆನ್ನು ಮೂಳೆ ಇರುತ್ತಲ್ಲ, ಸೊ ಯೂಶ್ವಲಿ ಥೊರಾಸಿಕ್ ಮತ್ತು ಲಂಬಾರ್ ವರ್ಟಿ ಬರೋದು ರೀಸನಲ್ಲಿ ಇದು ಭಾಳಷ್ಟು ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಥೊರಕೋ ಲಂಬಾರ್ ಸ್ಪೈನ್ ಟಿ ಬಿ ಅಂತ ಹೇಳ್ತೀವಿ. ನಂತರದಲ್ಲಿ ಮೆದುಳಿಗೆ ಬಂದರೆ ಮೆದುಳು ಟಿ ಬಿ ಅಂತ ಹೇಳ್ತೀವಿ. ಸೊ ಈ ಥರ. ಸೊ ಟಿ ಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ನಿಮಗೆ ಕಿವಿಗೆ ಬರ್ಬೋದು. ಸೊ ಎಲ್ಲ ಜಾಗಕ್ಕೆ ಬರ್ಬೋದು. ಕೂದಲು ಒಂದು ಬಿಟ್ಟರೆ ಬೇರೆ ಎಲ್ಲ ಜಾಗಕ್ಕೂ ಟಿ ಬಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇಷ್ಟು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಟಿ ಬಿಗೆ ಚಿಕಿತ್ಸೆ ಒಂದೇ ರೀತಿಯಲ್ಲಿ ಇರ್ತದಾ ಅಥವಾ ಬೇರೆ ಬೇರೆ ಇರ್ತದೆ ಸರ್? ಚಿಕಿತ್ಸೆ ಯೂಶುವಲ್ ಆಗಿ ಈಗ ನಾವು ಮಲ್ಟಿ ಡ್ರಗ್ ಟ್ರೀಟ್ಮೆಂಟನ್ನು ನಾವು ಯೂಸ್ ಮಾಡ್ತಿರೋದ್ರಿಂದ ಒಂದೇ ಥರನಾಗಿ ಇರುತ್ತೆ. ಅಂದರೆ ಯೂಶುವಲ್ ಆಗಿ ನಾವು 6 ತಿಂಗಳ ಚಿಕಿತ್ಸೆನೇ ಕೊಡ್ತೀವಿ. ಅಂದರೆ ಈ ಎಲ್ಲ ಥರದ ಟಿ ಬಿಗೂ ಒಂದೇ ರೆಜಿಮನ್ನ ಯೂಸ್ ಮಾಡ್ತೀವಿ. ಸ್ಪೆಷಲ್ ಅಕೇಶನ್ಸ್ ಅಂತ ಹೇಳ್ತೀವಿ ನಾವು. ಕೆಲವು ಸ್ಪೆಷಲ್ ಅಕೇಶನ್ಸ್ ಅಂದರೆ ಅಬ್ಡಮಿನಲ್ ಟಿ ಬಿ ಅಥವಾ ಮೆನಿಂಜಲ್ ಟಿ ಬಿ, ಸ್ಪೈನ್ ಟಿ ಬಿ ಆದಾಗ, ಜಾಯಿಂಟ್ ಟಿ ಬಿ ಆದಾಗ, ಇಂಥ ಟೈಮಲ್ಲಿ ನಾವು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ನ ಸ್ವಲ್ಪ ಮುಂದುವರಿಸ್ತೀವಿ. ಅಂದರೆ 9 ತಿಂಗಳವರೆಗೆ ಅಥವಾ 12 ತಿಂಗಳವರೆಗೂ ಕೂಡ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ. ಟಿ ಬಿ ಅಂದರೆ ಕೆಮ್ಮು ಬರಬೇಕು, ಬೆವರು ಬರಬೇಕು, ಜ್ವರ ಬರಬೇಕು, ಈ ಥರದ್ದು ಒಂದು ಲಕ್ಷಣಗಳನ್ನೋದನ್ನು ಹೆಚ್ಚು ಜನ ಪ್ರಚಾರದಲ್ಲಿ ಮಾಹಿತಿ ಕೇಳಿರ್ತಾರೆ. ಆದರೆ ಇದರ ಬೇರೆ ಬೇರೆ ವಿಧಗಳು ಇರೋದರಿಂದ ರೋಗಿಗಳು ಇದನ್ನು ಬೇಗನೆ ಪತ್ತೆ ಹಚ್ಚಿಸಿ ಚಿಕಿತ್ಸೆಗೆ ಮುಂದಾಗುವಲ್ಲಿ ವಿಳಂಬ ಆಗುವ ಸಾಧ್ಯತೆಗಳು ಇರುತ್ತೆ. ಸಾಧ್ಯತೆಗಳು ತುಂಬ ಇರುತ್ತೆ. ಈಗ ನಾವು ಏನಂತಂದರೆ ಎಸ್ಪೆಷಲಿ ಅದರ್ ದ್ಯಾನ್ ಪಲ್ಮನರಿ ಟ್ಯೂಬರ್ಕ್ಲೋಸಿಸ್, ಅಂದರೆ ನಾವು ಈ ಶ್ವಾಸಕೋಶದ ಬಿಟ್ಟು ಬೇರೆ ಟಿ ಬಿ ಕಾಯಿಲೆಗಳು ಬಂದಾಗ ಸೊ ನಾವು ಫಸ್ಟು ಟಿ ಬಿ ಅಂತ ಯಾವತ್ತೂ ಆಲೋಚನೆ ಮಾಡಲ್ಲ. ಯಾರು ಮಾಡೋದಿಲ್ಲ. ಪೇಷಂಟ್ ಇರ್ಬೋದು, ಅವರ ಜೊತೆಗಾರರು ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು. ಸೊ ರೂಲ್ ಔಟ್ ಮಾಡಿ ಆಮೇಲೆ ಟಿ ಬಿ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅದೇ ಕೆಲವ್ರಿಗೆ ಹೊಟ್ಟೆಯಲ್ಲಿ ಅಂದರೆ ಕರಳಲ್ಲಿ ಟಿ ಬಿ ಇರೋರು ಡಾಕ್ಟ್ರುಗಳು ಸಹಿತ ಕೆಲವೊಮ್ಮೆ ಇದು ಬಂದಿರ್ಬೋದು, ಬಂದಿರಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಸಹಿತ ಹೇಳ್ತಿರ್ತಾರೆ. ಕೆಲವೊಮ್ಮೆ ಓರಲ್ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟು ಕಂಟ್ರೋಲ್ ಮಾಡ್ಬೋದೇನೋ ಅಂತ ವೇಟ್ ಮಾಡ್ತಾ ಇರ್ತಾರೆ. ಈ ಥರದ ಒಂದು ಕ್ರಮಗಳು ಬಂದಾಗ ಅದೇ ಈಗ ನಾನು ಅದೇನು ಹೇಳ್ತೀನಿ, ಅದರ್ ಟೈಪ್ಸ್ ಆಫ್ ಟಿ ಬಿ ಬಂದಾಗ ಸೊ ನಾವು ಬೇರೆ ಡಯಾಗ್ನೋಸಿಸ್ನ ಎಕ್ಸ್ಕ್ಲೂಡ್ ಮಾಡಿ, ಅಂದರೆ ಈಗ ಇದು ಟಿ ಬಿ ಇದು ಬಿಟ್ಟು ಬೇರೆ ಏನು ಕಾಯಿಲೆ ಇಲ್ಲ ಅಂದಾಗ ಮಾತ್ರ ನಾವು ಟಿ ಬಿನ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಚಿಕಿತ್ಸೆನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಇದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಅದರ್ ಟೈಪ್ಸ್ ಆಫ್ ಟಿ ಬಿಸಲ್ಲಿ ಆ ಥರ ಆಗ್ಬೋದು. ಸೊ ನಮ್ಮದು ಒಂದು ಉದ್ದೇಶ ಏನಿರುತ್ತೆ ಅಂತಂದರೆ, ಯಾರಿಗೇ ಆಗಲಿ ಟಿ ಬಿ ಚಿಕಿತ್ಸೆನ ನಾವು ಕೊಟ್ಟರೆ ಅದು 6 ತಿಂಗಳವರೆಗೆ ಕೊಡಬೇಕಾಗತ್ತೆ. ಸೊ ನಾವು ರಾಂಗ್ ಡಯಾಗ್ನೋಸಿಸ್ ಮಾಡಿದರೆ ಸೊ 6 ತಿಂಗಳವರೆಗೆ ಪೇಷಂಟು ಅನ್ನೆಸೆಸರಿಯಾಗಿ ನುಂಗಬೇಕಾಗುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಅದನ್ನು ಟಿ ಬಿ ಅಂತೇಳಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ ನಾವು. ಅಂದರೆ ಸಾಕ್ಷಿ ಬೇಕೇ ಬೇಕು. ಸೊ ಆ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪ ವಿಳಂಬ ಆಗ್ಬೋದು. ಯಾವುದು ಶ್ವಾಸಕೋಶೇತರ ಟಿ ಬಿ ಇದ್ದರೆ, ರೇರ್ ಇದ್ದ ಫಾರಮ್ಸ್ ಇದ್ದಾಗ ಆ ಥರ ಆಗುತ್ತೆ. ಅಂದರೆ ಇದು ಒಂದು ಡಾಕ್ಟ್ರಿಗೂ ಒಂದು ರೀತಿ ಸವಾಲೇ ಅನಿಸುತ್ತೆ.
ಹಾಂ, ಸ್ವಲ್ಪ ಸವಾಲೆ, ಸ್ವಲ್ಪ ಸವಾಲು. ಪತ್ತೆ ಹಚ್ಚೋದ್ರಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು ಹೋಗಬೇಕಾಗ್ತದೆ. ಅಂದರೆ ಈ ಪತ್ತೆ ಹಚ್ಚುವ ಕ್ರಮಗಳು ಏನೇನು ಇರ್ತದೆ ಸರ್? ಈಗ ಪತ್ತೆ ಹಚ್ಚುವ ಕ್ರಮಗಳಲ್ಲಿ ಏನಂತಂದರೆ, ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ, ಮೇನ್ ಅಂದರೆ ಸ್ಪೂಟಮ್ ಎಕ್ಸಾಮಿನೇಷನ್, ಅಂದರೆ ಕಫ ಪರೀಕ್ಷೆ ಮಾಡ್ತಕ್ಕಂಥದ್ದು. ಸೊ ನಾನು ನಿಮಗೆ ಆಗಲೇ ಹೇಳಿದೆ, ಮೋರ್ ದೆನ್ 85%, ಅಂದರೆ 85ಕ್ಕಿಂತ ಜಾಸ್ತಿ ಇರತಕ್ಕಂಥವ್ರೆಲ್ಲರೂ ಯಾರು ಶ್ವಾಸಕೋಶದ TBನೇ. ಸೊ 2 ವಾರ ಅಥವಾ 2 ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿದ್ರೆ ಕಫ ಪರೀಕ್ಷೆ ಮಾಡಲೇಬೇಕು. ಹತ್ತಿರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದನ್ನು ಉಚಿತವಾಗಿ ಮಾಡ್ತಾರೆ. ಸೊ ಯಾವುದೇ ಒಂದು ಇದಕ್ಕೆ ಶುಲ್ಕ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನೀವು ಮಾಡಿದರೆ ಸಾಕು. ಇದನ್ನು ಬಿಟ್ಟು ಬೇರೆ ಥರದ TB ಬಂದಾಗ ಅಪ್ರಾಪ್ರಿಯೇಟ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂದರೆ, ಈಗ ಅಕಸ್ಮಾತಾಗಿ ನಾವು ನೀರು ತುಂಬಿತ್ತು ಶ್ವಾಸಕೋಶದ ಪಕ್ಕದಲ್ಲಿ ಅಂದರೆ ಅದಕ್ಕೆ ನಾವು ಎಕ್ಸ್ರೇ ಮಾಡಿಸ್ತೀವಿ. ಅದು ಮಾಡಿಸ್ಬಿಟ್ಟು ಅದನ್ನು ನೀರನ್ನು ತೆಗೆದುಬಿಟ್ಟು ಅದನ್ನು ನಾವು ಮತ್ತೆ ಪರೀಕ್ಷೆ ಮಾಡಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಹೊಟ್ಟೆಲ್ TB ಆದರೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ. ಸೊ ಯಾವ ಜಾಗದಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಬೇರೆ ಬೇರೆ ಥರದ್ದಿರುತ್ತೆ. ಬಟ್ ಆದರೂ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ನಾವೇನು ಕಫ ಪರೀಕ್ಷೆ ಮಾಡ್ತೀವಿ ಇದೇ ನಮ್ಮದು ಮೇನ್ ಎಕ್ಸಾಮಿನೇಷನ್. ಸೊ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಎಲ್ಲರಿಗೆ ಒಂದು ಏನು ಕರೆ ಕೊಡ್ತಿದ್ದೀನಿ ಅಂತಂದರೆ, ಈಗ ನಾವು ಮೊದಲಿನ ಥರ TB ಇದೆಯಾ ಇಲ್ಲ ಅಂತೇಳಿ ಚಿಕಿತ್ಸೆ ಕೊಡಲ್ಲ. TB ಯಾವ ಡ್ರಗ್ಗಿಗೆ ಸೆನ್ಸಿಟಿವ್ ಇದೆ ಅಂತ ನೋಡಿಬಿಟ್ಟು ನಾವು ಚಿಕಿತ್ಸೆನ ಕೊಡ್ತೀವಿ. ಹಾಗೆ ಸೊ ಇದನ್ನು ನಾವು DST ಅಂತೀವಿ, ಯೂನಿವರ್ಸಲ್ DST ಅಂತ ಕರಿತೀವಿ. ಅಂದರೆ ಯೂನಿವರ್ಸಲ್ ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟ್ ಅಂತ. ಸೊ ಯಾರ್ಯಾರು ನಾವು TBಗೆ ಔಷಧಿಯನ್ನು ನಾವು ಕೊಡ್ತೀವೋ ಅವರೆಲ್ಲರಿಗೂ ಕೂಡ ನಾವು ಕಂಪಲ್ಸರಿಯಾಗಿ ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟ್ನ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ ಅಂತಂದರೆ, ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ CB NAT ಅಥವಾ TrueNAT ಅಂತ ಒಂದು ಮಷಿನ್ ಇರುತ್ತೆ. ಸೊ ಅದರಲ್ಲಿ ನಾವು ಈ ಕಫವನ್ನು ಪರೀಕ್ಷೆಗೆ ಹಾಕಿದಾಗ ಅದು TB ಬ್ಯಾಸಿಲ ಇದೆ, ಜೊತೆಗೆ ಅದು ಈ ಡ್ರಗ್ಗಿಗೆ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತಕ್ಕಂಥ ಕೂಡ ಅದನ್ನು ಪರೀಕ್ಷೆ ಮಾಡಿ ರಿಪೋರ್ಟನ್ನು ನಮಗೆ ಕೊಡುತ್ತೆ. ಸೊ ಅದ್ರ ಮೂಲಕ ನಾವು ಅದು ಡ್ರಗ್ ಸೆನ್ಸಿಟಿವ್ ಟ್ಯುಬರ್ಕ್ಲೋಸಿಸೋ ಅಥವಾ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಲೋಸಿಸೋ ಅಂತಕ್ಕಂಥದ್ದನ್ನು ಅಲ್ಲೇ ಡಿಸೈಡ್ ಆಗಿ ಹೋಗುತ್ತೆ. ಇದು ಫಸ್ಟ್ ಲೈನ್. ಸೊ ಎರಡನೇದಾಗಿ ಏನು ಹೇಳ್ತೀವಿ ಅಂದರೆ, ಈ ಬಂದಾಗ ಇದು ನಾವು ರಿಫೆಮ್ಸಿನ್ ಅಂತ ಒಂದು ಡ್ರಗ್ ಇರುತ್ತೆ. ಇದು TB ಮಾತ್ರೆಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಡ್ರಗ್. ಇದ್ರದ್ದು ಗೊತ್ತಾದ ತಕ್ಷಣ ಮೆಡಿಸನ್ಸು ಇರುತ್ತೆ. ಸೊ INH ಅಂತ ಇರುತ್ತೆ, ಮತ್ತು ಎಥಂಬುಟಾಲ್ ಅಂತ ಇರುತ್ತೆ, ಪೈರಿಜನಮೈಡ್ ಅಂತ ಇರುತ್ತೆ. ಇದನ್ನು ನಾವು ಫಸ್ಟ್ ಲೈನ್ LPA ಅಂತ ಕರಿತೀವಿ. ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಒಂದ್ಸಲ ಪಾಸಿಟಿವ್ ಅಂತ ಬಂದು ರಿಫ್ಯಾಮ್ಸಿನಿಗೆ ಸೆನ್ಸಿಟಿವ್ ಇದೆ ಅಂತ ಗೊತ್ತಾದಾಗ ಅದನ್ನು ನಾವೇನು ಮಾಡ್ತೀವಿ, ಕಫವನ್ನು LPA ಕಳಿಸ್ತೀವಿ. ಅಂದರೆ ಲೈನ್ ಪ್ರೋಬ್ ಅಸ್ಸೆ ಅಂತೇಳಿ ಮಾಡ್ತಾರೆ. ಆ್ಯಕ್ಚುಲಿ ಹೊಸಪೇಟೆಯಲ್ಲಿ ಮಾಡಲ್ಲ, ರಾಯಚೂರಲ್ಲಿ ಮಾಡ್ತಾರೆ. ಸೊ ಇದನ್ನು ಒಂದೊಂದು ವಿಭಾಗಕ್ಕೆ ಒಂದೊಂದು ಲ್ಯಾಬನ್ನು ಅಂತ ಗುರುತಿಸಿರ್ತೀವಿ ನಾವು. ಇದು ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಕ್ಕಂಥ ಟೆಸ್ಟು, ಮತ್ತು ಇದನ್ನು ಕೂಡ ಉಚಿತವಾಗಿ ಮಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಮಾಡ್ತೀವಿ. ಸೊ ರೋಗಿಗೆ ಯಾವುದೇ ಥರದ ಸವಾಲೇನಿರೋದಿಲ್ಲ. ಸೊ ರೋಗಿ ಬಂದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಸ್ಯಾಂಪಲ್ ಕೊಡೋದು ಅಷ್ಟೇ ಇರುತ್ತೆ. ಕೊಟ್ಟ ಮೇಲೆ ಅದು 2 ವಾರ ಆದಮೇಲೆ ರಿಸಲ್ಟ್ ಬರುತ್ತೆ. ಸೊ ಈ 2 ವಾರ ಆದಮೇಲೆ ರಿಸಲ್ಟ್ ಬಂದಮೇಲೆ ಇದು ಯಾವ ಥರದ TB ಅಂತ ಗೊತ್ತಾಗಿ, ಅಕಸ್ಮಾತಾಗಿ ಅದು ಡ್ರಗ್ ರೆಸಿಸ್ಟೆಂಟ್ ಇತ್ತು ಅಂತಂದರೆ ನಾವು ಅದು ಲೈನ್ ಆಫ್ ಟ್ರೀಟ್ಮೆಂಟ್ನ ಚೇಂಜ್ ಮಾಡಿ MDR TB ಇತ್ತಂದರೆ MDR TBಗೆ ನಾವು ಅದನ್ನು ಕಳಿಸ್ತೀವಿ. ಇದಾದ ನಂತರ ಕೂಡ ಇನ್ನೂ ಸೆಕೆಂಡ್ ಲೈನ್ LPA ಅಂತ ಇರುತ್ತೆ. ಸೊ ಇನ್ನು ಬೇರೆ ಥರದ TB ಮಾತ್ರೆಗಳಿಗೆ ಇನ್ನೂ ಇದೆಯಾ ಅಂತ ಅದಕ್ಕೂ ಪರೀಕ್ಷೆ ಮಾಡಿಸ್ತೀವಿ. ಇನ್ನೂ ಒಂದು ರೀಜನಲ್ ಲ್ಯಾಬೊರೇಟರೀಸ್ ಅಂತ ಇರುತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿದೆ. ಸೊ ಅಲ್ಲಿ ಕೂಡ ನಾವು ಕಲ್ಚರ್ ಸೆನ್ಸಿಟಿವಿಟಿ ಕಳಿಸ್ತೀವಿ. ಕೆಲವು ಸವಾಲಿರ್ತಕ್ಕಂಥ ಕೇಸಸ್ ಆದರೆ ಅಲ್ಲಿ ಕಳಿಸ್ತೀವಿ. ಅಲ್ಲಿ ಸೊ ಎಲ್ಲ ಡ್ರಗ್ಸ್ದು ಕಲ್ಚರ್ ಆಗುತ್ತೆ, ಎಲ್ಲ ಇದಕ್ಕೆ ಏನೇನು ಸೆನ್ಸಿಟಿವ್ ಇದೆ ಅಂತ. ಅದ್ರ ಮೇಲೆ ನಾವು ಈ ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ. ಭಾಳ ಮುಖ್ಯವಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು ಏನಂತಂದರೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಸೆನ್ಸಿಟಿವಿಟಿ ಟೆಸ್ಟ್ ಮಾಡ್ತಕ್ಕಂಥ ಒಂದು, ಅಂದರೆ ಡ್ರಗ್ ಸೆನ್ಸಿಟಿವಿಟಿ ಮಾಡಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಏಕೈಕ ಕಾಯಿಲೆ ಅಂದರೆ TB ಕಾಯಿಲೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಚಿಕಿತ್ಸೆ ಮತ್ತು ಟೆಸ್ಟು ಇದು ಯಾವುದೇ ಒಂದು ಖಾಸಗಿ ಸ್ವಾಮ್ಯದಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ಅವೈಲೇಬಲ್ ಇರೋದಿಲ್ಲ. ಯಾಕಂತಂದರೆ ಇದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಖಾಸಗಿಯಾಗಿ ಹೋದಾಗ. ಸೊ ಅದನ್ನು ನಾವು ಉಚಿತವಾಗಿ ಮಾಡ್ತಿದ್ದೀವಿ. ಸೊ ನನ್ನ ಕರೆ ಏನಂತಂದರೆ, ಸೊ ಯಾರಿಗೆ ಒಂದು ಈ TB ಲಕ್ಷಣ ಅಥವಾ TB ಇದೆ ಅಂತ ಗೊತ್ತಾದರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಿಮಗೆ ಸರಿಯಾದ ಒಂದು ನ್ಯಾಯ ಸಿಗುತ್ತೆ, ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ನೀವು ಶ್ವಾಸಕೋಶದಲ್ಲಿ TB ಇದ್ದಾಗೆ ಕಫ ಪರೀಕ್ಷೆಯಲ್ಲಿ ಔಷಧಿಗಳಿಗೆ ಅನುಗುಣವಾಗಿ ಇದನ್ನು ಪತ್ತೆ ಹಚ್ಚಿ ನೀವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತೀರಿ ಅಂತ. ಶ್ವಾಸಕೋಶೇತರ TB ಇದ್ದಾಗೆ ಡ್ರಗ್ಸನ್ನು ಅಂದರೆ ಔಷಧಿ ಹೇಗೆ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀವಿ? ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಅದು ಕೆಲವು ಫ್ಲೂಯಿಡ್ಸ್ನ ಡ್ರಾ ಮಾಡ್ತೀವಿ. ಆ ಫ್ಲೂಯಿಡ್ನ ಡ್ರಾ ಮಾಡಿ ಆ ಡ್ರಾ ಮಾಡಿದ ಫ್ಲೂಯಿಡ್ಡು ಇದಕ್ಕೆ ಕಳಿಸ್ತೀವಿ ನಾವು, LPAಗೆ ಮತ್ತು CB NAT ಕಳಿಸ್ತೀವಿ. ಅದರಲ್ಲಿ ಕೂಡ ನಮಗೆ ಡ್ರಗ್ ಸೆನ್ಸಿಟಿವ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕನೇ ನಾವು ಚಿಕಿತ್ಸೆನ ಪ್ರಾರಂಭ ಮಾಡ್ತೀವಿ, ಅಥವಾ ಅದನ್ನು ಚೇಂಜ್ ಮಾಡೋದಿದ್ರೆ ಮಾಡ್ತೀವಿ. ಅದನ್ನು ಕೆಲವು ಕೇಸಸ್ಸು ಹೊರಗಡೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು TB ಆರ್ ಕ್ರಾನಿಕ್ ಡಿಸೀಸ್ ಅಂತೇಳಿ ರಿಪೋರ್ಟ್ ಬರುತ್ತದೆ.
ಅದ್ರ ಮೇಲೆ ನಾವು ಇದು ಟಿ ಬಿಗೆ ಮಾತ್ರೆ ತೊಗೊಳ್ಬೇಕು ಅಂತೇಳಿ ಸರ್ಕಾರಿ ವೈದ್ಯರ ಕಡೆಗೆ ರೆಫರ್ ಮಾಡುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಈ ಕ್ರಮ ಸೂಕ್ತನ ಅಥವಾ ಹೇಗೆ ಸರ್? ಈಗ ಏನಂತಂದರೆ ಕೆಲವು ಕ್ಲಿಷ್ಟಕರವಾದ ಒಂದು ಟಿ ಬಿಗಳಿದ್ದಾಗ ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ಪೀರಿಯನ್ಸ್ ವರ್ಕ್ಸ್ ಅಂದರೆ ನಮ್ಮ ಏನು ಸೇವೆ ಅವಧಿ ಇರುತ್ತೆ ಅದರಿಂದ ನಾವು ತುಂಬಾ ಇದಾಗುತ್ತೆ. ಈಗ ನಾನು ಕಳೆದ 23 ವರ್ಷದಿಂದ ಈ ಒಂದು ಟಿ ಬಿ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಮಗೆ ಏನಂದರೆ ಪೇಷಂಟ್ನ ನೋಡಿದ ತಕ್ಷಣ, ರಿಪೋರ್ಟ್ಸ್ನ ನೋಡಿದ ತಕ್ಷಣ ಸೊ ಇದು 90 to 100% ಇದು ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಟಿ ಬಿನೋ ಅಥವಾ ಅಲ್ಲ ಅಂತಕ್ಕಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸು ನಮಗೆ ಈ ಥರದ ಲಕ್ಷಣಗಳಿದೆ, ಈ ಥರದ್ದು ಎವಿಡೆನ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಅದನ್ನು ಟಿ ಬಿ ಕಾಯಿಲೆ ಅಂತ ಪರಿಗಣಿಸ್ತೀವಿ. ಅಥವಾ ಅದು ಅಲ್ಲ ಅಂತಾದರೆ ಇದು ಟಿ ಬಿ ಅಲ್ಲ, ಇದು ಬೇರೆನೇ ಇದೆ ಅಂತೇಳಿ ನಾವು ಚೇಂಜ್ ಮಾಡಿ ಆ ಥರದ್ದು ಸುಮಾರು ಇನ್ಸ್ಟೆನ್ಸಸ್ ಇದೆ. ಬಟ್ ಇದು ಒಂದು ಸಂದರ್ಭ ಅಲ್ಲ ಅಂತ ಒಂದು ಇನ್ಸ್ಟೆನ್ಸಸ್ನ ಹೇಳೋಕ್ಕೆ. ಬಟ್ ಏನಂತಂದರೆ ಡೆಫಿನೆಟ್ಲಿ ಅನುಭವನೂ ಭಾಳ ಮುಖ್ಯ ಆಗುತ್ತೆ. ನಾನು ಈ ಒಂದು ವಿಷಯದಲ್ಲಿ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಖಾಸಗಿ ಚಿಕಿತ್ಸೆಗಿಂತ ಟಿ ಬಿಗೆ ಸರ್ಕಾರಿ ಚಿಕಿತ್ಸೆನೇ ಅತ್ಯುತ್ತಮವಾದಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಯಾರೇ ಟಿ ಬಿ ಲಕ್ಷಣಗಳಿರೋರು ಸರ್ಕಾರಿ ವೈದ್ಯರನ್ನೇ ಸಂಪರ್ಕಿಸೋದು ಸೂಕ್ತ. ಹಾಂ ಸರ್. ಇದರ ಚಿಕಿತ್ಸೆಗೆ ಔಷಧೋಪಚಾರಗಳು ಹೇಗೆ ಆಗ್ತದೆ? ಸರ್ಕಾರದಿಂದ ಯಾವ್ಯಾವ ಪ್ರಮಾಣದಲ್ಲಿ ಔಷಧೋಪಚಾರ ಮತ್ತು ಬೇರೆಲ್ಲ ಯಾವ ರೀತಿಯ ಸಲಹೆಗಳನ್ನು ಕೊಡಲಾಗ್ತದೆ? ಹಾಂ, ಸೊ ಈ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಈ ಟಿ ಬಿನಲ್ಲಿ ಕೆಲವು ಇದು ಯಾಕೆ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡೋದು ಮರೆತಿದ್ವಿ. ಸೊ ಈಗ ಏನಂತಂದರೆ, ನಮ್ಮ ಇಂಡಿಯಾದ್ದು ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಡೆನ್ಸಿಟಿ ಇರೋದೂ ಗೊತ್ತು, ಅಂದರೆ ಈಗ ಇಷ್ಟು ಸ್ಕ್ವೇರ್ ಫೀಟಲ್ಲಿ ಇಷ್ಟು ಜನ ವಾಸ ಮಾಡಬೇಕಂತ ಇರುತ್ತೆ. ಬಟ್ ಆದರೆ ನಮ್ಮದು ಡೆನ್ಸಿಟಿ ಜಾಸ್ತಿ, ಅಂದರೆ ಒಂದೊಂದು ರೂಮಲ್ಲಿ 9 ಜನ 10 ಜನ ಮಲಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಎಲ್ಲ ಒಂದು ಸಂದರ್ಭದಿಂದ ಏನಾಗುತ್ತೆ ಅಂದರೆ, ನಮ್ಮ ಇಂಡಿಯಾದ ಪಾಪ್ಯುಲೇಷನಲ್ಲಿ 33% ಅಷ್ಟು ಜನ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಲ್ರೆಡಿ ಆಗಿಬಿಟ್ಟಿರುತ್ತೆ. ಓಹೋ. ಸೊ ಈ ಬ್ಯಾಸಿಲೈ ಅಂತಕ್ಕಂಥದ್ದು ಏನಂದರೆ, ಒಂದ್ಸಲ ಶ್ವಾಸಕೋಶಕ್ಕೆ ಹೋಗಿ ಇನ್ಫೆಕ್ಷನ್ ಆದಮೇಲೆ ಇದು ಡಿಸೀಸ್ ಆಗಿ ಕನ್ವರ್ಟ್ ಆಗಲ್ಲ. ಇದೇನು ಮಾಡುತ್ತೆ ಅಂದರೆ, ಡಾರ್ಮೆಂಟ್ ಆಗಿ ಬೋನ್ ಮ್ಯಾರೋದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಓಹೋ. ಸೊ ಈ ಲೇಟೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಸಿಲೈ ವರ್ಷಗಟ್ಟಲೆ ನಮ್ಮ ದೇಹದಲ್ಲಿ ಅದೇ ರೀತಿ ಸರ್ವಸಾಮಾನ್ಯರಾಗಿ ಹಾಗೆ ನಮ್ಮ ಜೊತೆನೇ ಜೀವನ ಮಾಡ್ತಾ ಇರ್ತದೆ. ಸೊ ಇದಕ್ಕೆ ಹೈ ರಿಸ್ಕ್ ಅಂತ ಹೇಳ್ತೀವಿ ನಾವು. ಹೈ ರಿಸ್ಕ್ ಅಂದರೆ ಈ 33% ಪಾಪ್ಯುಲೇಷನ್ ಏನು ಯಾರಿಗೆ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿರುತ್ತೋ ಅವರೆಲ್ಲರಿಗೂ ಕಾಯಿಲೆ ಬರಲ್ಲ. ಸೊ ಅವರೆಲ್ಲರಿಗೂ ಒಂದು ಜೀವಮಾನದಲ್ಲಿ ಕಾಯಿಲೆ ಬರ್ತಕ್ಕಂಥ ಒಂದು ಚಾನ್ಸಸ್ ಏನಂದರೆ 1 to 5% ಅಷ್ಟು ಇರುತ್ತೆ. ಬಟ್ ಆದರೆ ಅದರ್ ಥಿಂಗ್ಸ್ ಆ್ಯಡ್ ಆಗುತ್ತೆ. ಯಾವುದು ಅದರ್ ಥಿಂಗ್ಸ್ ಅಂತಂದರೆ, ಮೊದಲನೇದಾಗಿ ಮಾಲ್ ನ್ಯೂಟ್ರಿಷನ್. ಅಂದರೆ ಈ ನಾವು ಏನು ಹೇಳ್ತೀವಿ, ದೈಹಿಕ ಪೌಷ್ಟಿಕಾಂಶ ಕೊರತೆ ಇದ್ದಾಗ ಅಥವಾ ಅವರು ಮಾಲ್ ನ್ಯೂಟ್ರಿಷನ್, ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆದಾಗ ಅಂಥವ್ರಿಗೆ ಈ ಚಾನ್ಸಸ್ಸು 10%ಗಿಂತ ಜಾಸ್ತಿ ಆಗ್ತದೆ. ಸೊ ಎರಡನೇ ಕ್ಯಾಟಗರಿ ಅಂತಂದರೆ, ಈಗ ನಾವು HIV ಇನ್ಫೆಕ್ಟೆಡ್ ಇರ್ತಕ್ಕಂಥ ಇಂಡಿವಿಜುವಲ್ಸು ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಸೊ HIV ಇರೋರಿಗೂ ಕೂಡ ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರುತ್ತೆ. ನಂತರದಲ್ಲಿ ಯಾವುದಾದ್ರೂ ಡ್ರಗ್ಸ್ ತೊಗೊತಾ ಇದ್ದಾರೆ, ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊತಾ ಇರೋರು ಅಥವಾ ಈ ರುಮಟಾಯ್ಡ್ ಆರ್ಥರೈಟಿಸು ಸಂಧಿವಾತ ಇರ್ತಕ್ಕಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ತೊಗೊತಾ ಇರೋರು, ಇವರೆಲ್ಲ ಏನು ತೊಗೊತಿರ್ತಾರೆ, ಇಮ್ಯುನೋ ಸಪ್ರೆಸೆಂಟ್ಸ್ ತೊಗೊತಿರ್ತಾರೆ. ಸೊ ಇಂಥವರಲ್ಲಿ ಆ ಟ್ಯೂಬರ್ಕಲ್ ಬ್ಯಾಸಿಲೈ ಏನು ಡಾರ್ಮೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿತ್ತು ಅದು ಫ್ಲೇರ್ ಅಪ್ ಅಥವಾ ಅದು ಕಾಯಿಲೆ ಆಗಿ ಮಾರ್ಪಾಡಾಗಂಥ ಚಾನ್ಸಸ್ ಇರುತ್ತೆ. ಇದು ಎರಡನೇ ಗುಂಪು. ಮೂರನೇ ಗುಂಪು ನಿಮ್ಮೆಲ್ಲರಿಗೂ ಗೊತ್ತು, ಈಗ ಇಂಡಿಯಾ ಈಸ್ ಕನ್ವರ್ಟಿಂಗ್ ಇಂಟು ಏನು ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಬೈ 2030 ಮೋರ್ ದೆನ್ 50 million to 70 million ಪೇಷಂಟ್ಸ್ ಆಗ್ತಾರಂತ ಒಂದು ಅಂದಾಜಿದೆ ಸಕ್ಕರೆ ಕಾಯಿಲೆದು. ಸೊ ಸಕ್ಕರೆ ಕಾಯಿಲೆ ಕೂಡ ಅಥವಾ ಮಧುಮೇಹ ಅಂತ ಏನು ಹೇಳ್ತೀರಿ ಅಥವಾ ಏನು ಡಯಾಬಿಟಿಸ್ ಅಂತ ಹೇಳ್ತೀರಿ, ಇದೂ ಕೂಡ ನಿಮಗೆ ಪ್ರೀಡಿಸ್ಪೋಸ್ ಮಾಡುತ್ತೆ. ಅಂದರೆ ನೀವು ಬೇಗ ನಿಮಗೆ TB ಇನ್ಫೆಕ್ಷನ್ ಬರ್ತಕ್ಕಂಥ ಸಾಧ್ಯತೆ. ಸೊ ಇನ್ನು ನಾಲ್ಕನೇದಾಗಿ ಭಾಳ ಮುಖ್ಯವಾಗಿ ಸ್ಮೋಕರ್ಸ್. ಸೊ ಈ ಏನು ಯಾವ ರೀತಿ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ, ಸೊ ಅದೇ ರೀತಿಯಲ್ಲಿ ಕೂಡ ಅವರಿಗೆ ಇರುತ್ತೆ. ಇನ್ನೊಂದು ಆಲ್ಕೋಹಾಲಿಕ್ಸ್. ಸೊ ಈ ಒಂದು 5 ಗುಂಪುಗಳಲ್ಲಿ 1-5% ಇರ್ತಕ್ಕಂಥ ಚಾನ್ಸಸ್ಸು ಮೋರ್ ದ್ಯಾನ್ 10% ಆಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಾಗಿ ನಾವು TBಯನ್ನು ಹೋಗಲಾಡಿಸೋದಕ್ಕೆ ಭಾಳಷ್ಟು ಕಷ್ಟಪಡ್ತೀವಿ. ಯಾಕೆ ಅಂತಂದರೆ ಈ ಎಲ್ಲ ಪಾಪ್ಯುಲೇಷನ್ನು ತುಂಬ ಇದೆ ನಮ್ಮಲ್ಲಿ. ಸೊ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂದರೆ ಮಕ್ಕಳು. ಸೊ ಮಕ್ಕಳ ಸಂಖ್ಯೆ ತುಂಬ ಇದೆ. ಸೊ ಆಲ್ಮೋಸ್ಟ್ ನಾವು 0 to 18 years ಅಂತಂದರೆ 22% ಆಫ್ ದ ನೇಷನ್ ಪಾಪ್ಯುಲೇಷನ್ ಇಸ್ ಅಂಡರ್ 18. ಸೊ ಇದಿಷ್ಟು ಒಂದು ಹ್ಯೂಜ್ ಪಾಪ್ಯುಲೇಷನ್ನು, ಇದರಲ್ಲಿ 50% ಮಾಲ್ ನರಿಷ್ಡ್ ಇರ್ತಾರೆ. ಸೊ ಇದರಲ್ಲಿ ನಿಮಗೆ TB ಬರ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಡಯಾಬಿಟಿಕ್ ಗೊತ್ತು ನಿಮಗೆ. HIV ನಾವು ಆಲ್ಮೋಸ್ಟ್ ಸುಮಾರು ಇನ್ಸಿಡೆನ್ಸಸ್ ಅಂದರೆ ಪ್ರಿವಿಲೆನ್ಸು ಮತ್ತು ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಅದಕ್ಕಿಂತ ಜಾಸ್ತಿ ಈಗ ಇಮ್ಯುನೋಥೆರಪಿಸ್ ತೊಗೊಳ್ಳೋರು ಜಾಸ್ತಿ ಆಗಿದೆ. ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆಗಿದೆ. ರುಮಟಾಯ್ಡ್ ಆರ್ಥರೈಟಿಸು ಸಂಧಿವಾತಗಳು ಜಾಸ್ತಿ ಆದಾಗಿಂದ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅವರಲ್ಲಿ TBಗಳು
ಜಾಸ್ತಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ಥರದ ಕೇಸಸ್ ತುಂಬ ನೋಡ್ತಿದ್ದೀನಿ ನಾನು. ಸೊ ನೆಕ್ಸ್ಟ್ ಹೇಳಿದ್ರೆ ನಾವು ಡಯಾಬಿಟಿಸ್. ಸೊ ಡಯಾಬಿಟಿಸ್ಗಂತೂ ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಡಯಾಬಿಟಿಸ್ ಇರೋದ್ರಿಂದ ಸೊ ಈ ಎಲ್ಲ ಅಂಶಗಳು ಏನು ಮಾಡ್ತಿದೆ, TBನ ಒಂದು ಗಂಭೀರ ಕಾಯಿಲೆಯನ್ನಾಗಿ ಇಂಡಿಯಾದಲ್ಲಿ ನಾವು ಪರಿಗಣಿಸಲೇಬೇಕಾಗತ್ತೆ. ಅದಕ್ಕಾಗಿಯೇ ಸರ್ಕಾರದವರು ಇದನ್ನು ನೋಟಿಫೈಬಲ್ ಡಿಸೀಸ್ ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ನಮಗಿರ್ತಕ್ಕಂಥ ಒಂದೇ ಉಪಾಯ ಏನಂತಂದರೆ, ಲಕ್ಷಣಗಳು ಬಂದಾಗ ನಾವು ಟೆಸ್ಟ್ ಮಾಡ್ಕೊಳ್ಳೋದು, ನಂತರದಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು. ಇದನ್ನು ನಾವು ಚಿಕಿತ್ಸೆ ಗುಣಮುಖರಾಗೋದು ಭಾಳ ಬೇಗ ಗುಣಮುಖರಾದರೆ ಸ್ಪ್ರೆಡ್ ಆಗೋದು ಕೂಡ ಅಷ್ಟೇ ಬೇಗ ಕಡಿಮೆ ಆಗುತ್ತೆ. ನಮಗೆ ಸವಾಲಿರೋದೇನೆಂದರೆ ಎಸ್ಪೆಷಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಕ್ಕಂಥವ್ರಲ್ಲಿ. ಸೊ ಈಗೇನು ಆಲ್ಕೋಹಾಲಿಕ್ಸ್ ಅಂತ ನಾವೇನು ಹೇಳ್ತೀವಿ, ಇವರಲ್ಲಿ TB ಅತಿ ಲೇಟಾಗಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅವ್ರ ಆಸ್ಪತ್ರೆಗೆ ತುಂಬ ಲೇಟಾಗಿ ಬರ್ತಾರೆ. ಸೊ ನಾವು ಅದಕ್ಕೆ ಸಿವಿಯರ್ TB ಅಂತ ಕರಿತೀವಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವ್ರು ಬಂದಾಗ ಅವರಿಗೆ ನಾವು ಚಿಕಿತ್ಸೆ ಕೊಡಬೇಕಂದಾಗ ಅವರು ಲಿವರ್ ಪ್ರಾಬ್ಲಮಲ್ಲಿರುತ್ತೆ. ಸೊ ನಾವು ಈ ಎಲ್ಲ TB ಡ್ರಗ್ಗಳು ಲಿವರ್ ಮೇಲೆ ಕೆಲಸ ಮಾಡುತ್ತೆ. ಸೊ ಅವರಿಗೆ ಜಾಂಡಿಸ್ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರು ಒಂದು ಡ್ರಗ್ಗಿಗೆ ಅಂದರೆ ನಾವು ಏನು ಕೊಡ್ತಕ್ಕಂಥ ಔಷಧಿಗೆ ಕಾಂಪ್ಲೇನ್ಸು ಅಷ್ಟಾಗಿರಲ್ಲ. ಆಮೇಲೆ ಅವ್ರ ಕಮ್ಯುನಿಟಿಲಿ ಆಕ್ಟಿವ್ ಕೇಸಸ್ ಆಗಿರ್ತಾರೆ. ಸೊ ಇದರಿಂದ ಸ್ಪ್ರೆಡ್ ಆಗೋಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ಇದು ನಮಗೆ ಒಂದು ಆ್ಯಕ್ಚುಲಿ ಕಮ್ಯುನಿಟಿಲಿ ಇರ್ತಕ್ಕಂಥ ಒಂದು ಸವಾಲು. ಯಾಕೆ ಇಂಡಿಯಾದಲ್ಲಿ TB ಇನ್ನೂ ಹೋಗ್ತಾ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ಈ ಎಲ್ಲ ಕಾರಣಗಳು ಮಿಕ್ಸ್ ಆಗುತ್ತೆ. ಈ 5 ಗುಂಪುಗಳು ಏನು ಹೇಳಿದೆ, ಒಂದು ಮಾಲ್ನ್ಯೂಟ್ರಿಷನ್ನು, ಇಮ್ಯುನೋ ಕಾಂಪ್ರಮೈಸ್ಡು, ಮತ್ತು ಡಯಾಬಿಟಿಸು, ನಂತರದಲ್ಲಿ ಸ್ಮೋಕರ್ಸು ಮತ್ತು ಆಲ್ಕೋಹಾಲಿಕ್ಸು. ಸೊ ನಾವು ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅಂತಂದಾಗ, ಚಿಕಿತ್ಸೆ ಏನು ಅಂತಂದರೆ ಸರ್ಕಾರಿ ಮಟ್ಟದಲ್ಲಿ, ವಿಲೇಜ್ ಮಟ್ಟದಲ್ಲಿ ಅವರವ್ರ ಮನೆಗಳಿಗೇನೆ ಈ ಚಿಕಿತ್ಸೆನ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದೆ. ಸೊ ಇದನ್ನು ಮಾನಿಟರ್ ಮಾಡ್ತಾರೆ. ಮಾನಿಟರ್ ಮಾಡೋದಕ್ಕೆ ಸಪ್ರೇಟಾಗಿ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ಇರ್ತಾರೆ. ಲ್ಯಾಬ್ನ ಆ್ಯಕ್ಟಿವಿಟೀಸ್ ನೋಡೋದಕ್ಕೆ ಸೀನಿಯರ್ ಟ್ರೀಟ್ಮೆಂಟ್ ಲ್ಯಾಬ್ ಸೂಪರ್ವೈಸರ್ ಅಂತ ಇರ್ತಾರೆ. ಮತ್ತು ಅರ್ಬನ್ ಏರಿಯಾದಲ್ಲಿ ಅಂದರೆ ಪಟ್ಟಣ ಪ್ರದೇಶದಲ್ಲಿ TB ಹೆಲ್ತ್ ವಿಸಿಟರ್ ಅಂತ ಇರ್ತಾರೆ. ಅದ್ರ ಮೇಲ್ಗಡೆ ಒಬ್ಬರು MOTU ಅಂತ ಇರ್ತಾರೆ, ಮೆಡಿಕಲ್ ಆಫೀಸರ್ ನೋಡ್ಕೊತಾರೆ ಒಂದು TUನ. ಅದ್ರ ಮೇಲ್ಗಡೆ DTO ಅಂತ ಇರ್ತಾರೆ, ಅಂದರೆ ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಯುಲೋಸಿಸ್ ಆಫೀಸರ್ ಅಂತ. ಸೊ ಇವರೆಲ್ಲರೂ ಮಾನಿಟರ್ ಮಾಡಿ ಎಷ್ಟು ಸಾಧ್ಯ ಅಷ್ಟು TB ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳೋ ಹಾಗೆ ಮಾನಿಟರ್ ಮಾಡಿ ಈ ಕಾಯಿಲೆನ ಹೋಗೋ ಥರನಲ್ಲಿ ನೋಡ್ಕೊತಾರೆ. ಬಟ್ ಚಿಕಿತ್ಸೆ ಬಗ್ಗೆ ಬಂದಾಗ ಸರ್ಕಾರಿ ಸ್ವಾಮ್ಯದಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಅತ್ಯುತ್ತಮವಾದ್ದು, ಗುಣಮಟ್ಟದ್ದು, ಮತ್ತು ಅದು ಕಂಪ್ಲೀಟ್ ಆಗಿ ಮಾನಿಟರ್ ಆಗುತ್ತೆ, ಫಾಲೋಅಪ್ ಆಗುತ್ತೆ. ಇದು ಭಾಳ ಮುಖ್ಯ. ಈಗ ಬಹಳಷ್ಟು ಮುಖ್ಯವಾಗಿ ಈ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವ್ರು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಮಧ್ಯದಲ್ಲಿ ಹೇಳಿದ್ರಿ. ಹೌದು. ಈ ಬಗ್ಗೆ ಸರ್ಕಾರದಲ್ಲಿ ಏನಾದರೂ ಬೇರೆ ಬೇರೆ ಮಾರ್ಗಗಳಿದಾವೆ? ತುಂಬಾ ಬಡತನದ ಕುಟುಂಬಗಳು ಹೌದು ಇದೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಿಕ್ಷಯ ಪೋಷಣೆ ಯೋಜನೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪ್ರತಿ ತಿಂಗಳು 1000 ರೂಪಾಯಿಯನ್ನು 6 ತಿಂಗಳವರೆಗೆ ಸರ್ಕಾರ ಇದನ್ನು ಒಂದು ಸಹಾಯಧನವಾಗಿ ಕೊಡುತ್ತೆ, ಪೌಷ್ಟಿಕ ಆಹಾರವನ್ನು ತಗೊಳ್ಳಿ ಅಂತೇಳಿ. ಜೊತೆಗೆ ಕೆಲವು NGOs ಇರ್ಬೋದು ಅಥವಾ ಯಾರಾದರೂ ಡೋನರ್ಸ್ ಇರ್ಬೋದು, ಅಂಥವ್ರ ಹತ್ರ ಮಾತಾಡ್ಬಿಟ್ಟು ಅವ್ರೇನಾದರೂ ಈ ಎಣ್ಣೆ ಕಾಳುಗಳಿರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ದಾಲ್ ಇರ್ಬೋದು, ಸೊ ಅಂಥದ್ದನ್ನೆಲ್ಲ ಕೊಡ್ಸೋಕ್ಕೂ ಕೂಡ ಮಾತಾಡಿ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಯಾರು ತುಂಬ ಪೂರ್ ಇದ್ದಾರೆ, ಅವರಿಗೆ ಅದು ಡೈಲಿ ಲಿವಿಂಗಿಗೆ ಕಷ್ಟ ಇದೆ ಅಂತಂದರೆ ಈ ನಿಕ್ಷಯ ಪೋಷಣೆ ಅಭಿಯಾನ ಒಂದು, ಮತ್ತು ಈ ಡೋನರ್ಸ್ ವತಿಯಿಂದ ಪೌಷ್ಟಿಕ ಕಿಟ್ಗಳನ್ನ ಕೊಡಿಸುವಂಥ ವ್ಯವಸ್ಥೆ ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಾ ಇದೆ. ಡಾಕ್ಟರ್, ಈಗ ನಮ್ಮ ಈ ಸೀಮಿತ ಅವಧಿಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂದರೆ, ಇದು ಗಂಭೀರ ಕಾಯಿಲೆ, ಎಚ್ಚರವಾಗಿರಬೇಕು ಅನ್ನುವಂಥದ್ದೊಂದು. ಜನರು ಹೇಗೆ ಇದನ್ನು ಪ್ರಿಕಾಷನ್ಸ್ ಆಗಿ ಅಂದರೆ ಮುಂಜಾಗ್ರತೆ ಕ್ರಮಗಳನ್ನು ಹೇಗೆ ಅನುಸರಿಸಿದರೆ ಸೂಕ್ತ? ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್. ಈಗ ಮೊದಲನೇದಾಗಿ ಏನು ಹೇಳ್ಬೇಕಂತಂದರೆ, ಈಗ ಯಾರು ಕೇಸಸ್ ಇದ್ದಾರೆ ಅಂದರೆ ಅವರೇ ನಮ್ಮ ಸೋರ್ಸು. ಸೊ ಅವರು ಈ ಯಾರು ಶ್ವಾಸಕೋಶದ TBಯಿಂದ ಏನು ಬಳಲ್ತಿರ್ತಾರೆ ಅವರು ಕಂಪಲ್ಸರಿಯಾಗಿ ಮಾಸ್ಕನ್ನು ಯೂಸ್ ಮಾಡಬೇಕು. ಒಂದು ಪಬ್ಲಿಕ್ ಪ್ಲೇಸಸಲ್ಲಿ ಅವರು ಅಪಿಯರ್ ಆದಾಗ ಅವರು ಮಾಸ್ಕನ್ನು ಯೂಸ್ ಮಾಡಬೇಕು. ನಂತರ ಅವರು ಮನೆಯಲ್ಲಿದ್ದಾಗ ಅವ್ರು ರೂಮ್ ಬಿಟ್ಟು ಹೊರಗಡೆ ಬಂದು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ ಅವರು ಮಾಸ್ಕ್ ಯೂಸ್ ಮಾಡಬೇಕು. ಎಲ್ಲಿ ಬೇಕಂದ್ರೆ ಅಲ್ಲಿ ಅವರು ಉಗಿಬಾರ್ದು. ಸೊ ಉಗುಳೋದನ್ನು ಕೂಡ ಒಂದು ಯಾವುದೋ ಒಂದು ಇದರಲ್ಲಿ ಮಾಡಿಬಿಟ್ಟು ಅದನ್ನು ಮಣ್ಣು ಹಾಕಿ ಮುಚ್ಚಬೇಕಾಗತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಸ್ಟೆಪ್ಸ್ನ ಅವ್ರು ತೊಗೊಂಡ್ರೆ ಸೊ ಡೆಫಿನೆಟ್ ಆಗಿ ನಾವು TBಯನ್ನು ಹೋಗಲಾಡಿಸ್ಬೋದು. ಬಟ್ ಇದು ಬಿಟ್ಟು ನಾವು ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಎಲ್ಲಿ ತನಕ ಪೇಷಂಟಿಗೆ ಅವೇರ್ನೆಸ್, ನಾವು ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ, ಒಂದು ಸಲ ಲ್ಯಾಬಲ್ಲಿ TB ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನೆ, ನೀವು ಇವತ್ತಿಂದ ಮಾಸ್ಕ್ ಹಾಕಬೇಕು, ಎಲ್ಲೆಲ್ಲಿ ಪಬ್ಲಿಕಲ್ಲಿ ಅಪಿಯರ್ ಆಗ್ತೀರಿ ಮಾಸ್ಕ್ ಹಾಕಬೇಕು. ಅಲ್ಲಿಂದ ಅವರು ಡಾಕ್ಟರ್ ಹತ್ರ ಬಂದರೆ ಡಾಕ್ಟರ್ ಹೇಳ್ತಾರೆ. ಅಂದರೆ ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಅವರಿಗೊಂದು ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಅವೇರ್ನೆಸ್ಸು ಡೆಫಿನೆಟ್ ಆಗಿ ಇದು ಮಾಡುತ್ತೆ. ಎರಡನೇದಾಗಿ ನಾವು ಸರ್ಕಾರದ ವತಿಯಿಂದ ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಏನಂತಂದರೆ, ಯಾವ ಮನೆಯಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಬರುತ್ತೋ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ಆ್ಯಕ್ಟಿವ್ ಟ್ಯೂಬರ್ಕ್ಯುಲೋಸಿಸ್ ಇದೆಯಾ ಅಂತ ಚೆಕ್ ಮಾಡಿಸ್ತೀವಿ.
ಇದು ಒಂದು ಹೊಸ ಒಂದು ಕ್ರಮ. ಸೊ ಅವರಿಗೆ ಚೆಕ್ ಮಾಡಿಬಿಟ್ಟು ಅವರಿಗೆ ಅಕಸ್ಮಾತಾಗಿ ಟಿ ಬಿದು ಯಾವುದೇ ಲಕ್ಷಣಗಳು ಇಲ್ಲ ಅಂತ ಗೊತ್ತಾದರೆ ಅವರಿಗೆ ನಾವು ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಕೊಡ್ತೀವಿ. ಸೊ ಇದನ್ನು 6 ತಿಂಗಳವರೆಗೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವು ಉಚಿತವಾಗಿ ಕೊಡ್ತೀವಿ. ಔಷಧಿ ಕೊಡ್ತೀವಿ. ನಾವೊಂದು ಸ್ಟಡೀಸ್ ಮಾಡಿರೋ ಪ್ರಕಾರ ಯಾರಿಗೆ ಮನೆಯಲ್ಲಿ ಟಿ ಬಿ ಇರುತ್ತೋ ಅವ್ರ ಮನೆಯಲ್ಲಿ ವಿತಿನ್ 2 years ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಲ್ಲ, ಆ 2 yearsಲ್ಲೇ ಮೋರ್ ದ್ಯಾನ್ 50% ಆಫ್ ದ ಕೇಸಸ್ ಪಾಸಿಟಿವ್ ಆಗುತ್ತೆ. ಹಾಗೆ ಆ ಥರದ ಕೇಸಸ್ ನಾವು ತುಂಬ ನೋಡಿದ್ದೀವಿ. ಈಗ ಮಗನಿಗೆ ಶ್ವಾಸಕೋಶದ ಟಿ ಬಿ ಆಗಿರುತ್ತೆ, ಆ ಒಂದು 6 ರಿಂದ 8 ತಿಂಗಳಾದ್ಮೇಲೆ ತಾಯಿಗೆ ಅಬ್ಡಮಿನಲ್ ಟಿ ಬಿ ಆಗುತ್ತೆ. ಸೊ ಇದನ್ನು ನಾವು ಹೋಗಲಾಡಿಸೋ ಸಲುವಾಗಿ, ಅಂದರೆ ಕೇಸ್ ಬರ್ಡನ್ನು ಕಡಿಮೆ ಮಾಡೋ ಸಲುವಾಗಿ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಆ್ಯಕ್ಟಿವ್ ಟ್ಯೂಬರ್ಕ್ಯುಲೋಸಿಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಎಸ್ಪೆಷಲಿ ಶ್ವಾಸಕೋಶದ ಟಿ ಬಿ ಇತ್ತು ಅಂತಂದರೆ ಚೆಕ್ ಮಾಡಿ ಅವ್ರಿಗೆ ಯಾರಿಗೂ ಆ ಥರದ್ದೇನು ಲಕ್ಷಣ ಇಲ್ಲ ಅಂದಾಗ ಈ ಟಿ ಬಿ ಪ್ರಿವೆಂಟಿವ್ ಥೆರಪಿನ ಕೊಡ್ತೀವಿ. ಇನ್ ಕೇಸ್ ಲಕ್ಷಣಗಳಿದ್ದರೆ ಪರೀಕ್ಷೆ ಮಾಡಿ ಅವ್ರಿಗೂ ಟಿ ಬಿ ಇದ್ದರೆ ಟಿ ಬಿ ಚಿಕಿತ್ಸೆನೂ ಕೊಡ್ತೀವಿ. ಸೊ ಇದು ಒಂದು ಸರ್ಕಾರದಿಂದ ಆಗಿರ್ತಕ್ಕಂಥ ಒಂದು ಕ್ರಮ ಸರ್. ಟಿ ಪಿ ಟಿ ಆಗೋದ್ರಿಂದ ಸ್ವಲ್ಪ ಮುಂದೆ ಸಿವಿಯರ್ ಆಗೋದು. ಹೌದು, ಇದು ಡೆಫಿನೆಟ್ಲಿ ಕೇಸ್ ಬರ್ಡನ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಡೆಫಿನೆಟ್ ಆಗಿ ಕೇಸ್ ಬರ್ಡನ್ ಕಡಿಮೆ ಆಗೇ ಆಗುತ್ತೆ. ಯಾರ ಕುಟುಂಬದಲ್ಲಿ ಟಿ ಬಿ ಕಾಯಿಲೆಗೆ ಒಳಗಾಗಿರೋರಿದ್ದವರು ಇದಕ್ಕೆ ಮುಂದಾಗೋದು ಒಳ್ಳೆಯದು. ಹೌದು, ಮುಂಚಿತವಾಗಿ ಪರೀಕ್ಷೆ ಮಾಡಿಸ್ಕೊಂಡು ಹೌದು ಮುಂಚಿತವಾಗಿ ಕೊಡುವಂಥ ಔಷಧಿಗಳನ್ನು ತೆಗೆದುಕೊಂಡ್ರೆ ಮುಂದೆ ಗಂಭೀರವಾಗಿ ಇದಕ್ಕೆ ಒಳಗಾಗದಂಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯದು ಡಾಕ್ಟ್ರೆ, ನಮ್ಮ ಸ್ಟುಡಿಯೋಕ್ಕೆ ಬಂದು ಟಿ ಬಿ ಕಾಯಿಲೆ ಬಗ್ಗೆ, ಅದರ ವಿಧಗಳ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್.